ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಮ್ ಸಿಸ್ಟರ್ ವ್ಲಾಗ್ಸ್. ಇವತ್ತು ಬೆಳಗ್ಗೆ ನಾವು 6:30ಗೆ ಎದ್ದಿದ್ದೀವಿ. ಕಸ ಓಡಿಸ್ತಾ ಇದ್ದೀನಿ. ಇವತ್ತು ಉಗಾದಿ ಹಬ್ಬ ಅಲ್ಲ, ಅದಕ್ಕಾಗಿ ಬೇಗ ಎದ್ದಿದ್ದೀನಿ. ಕಸ ಏನಷ್ಟು ಇರಲ್ಲ, ಆದರೂ ಬಳಿಬೇಕಲ್ರಿ. ಕಸ ಇರಲಿಲ್ಲ ಅಂದ್ರೂ ದುಡ್ಬೇಕು, ಯಾಕಂದರೆ ಇವತ್ತು ಉಗಾದಿ ಹಬ್ಬ. ನೋಡಿ ಬೆಳಕು, ನನಗೆ ಕತ್ಲಂದ್ರೆ ತುಂಬಾ ಅಂಜಿಕೆ, ಅದಕ್ಕೆ ಒಂದು ಸ್ವಲ್ಪ ಬೆಳಕರದಿಂದ ಎದ್ದಿದ್ದೀನಿ. ಬರೀ ಮನೆ ಮುಂದಷ್ಟೇ ನೀರು ಬಿಡೋದಲ್ರಿ, ಇಲ್ಲಿ ಗಿಡ ಸಾಕಷ್ಟು ಇದ್ದಾವೆ. ಎಲ್ಲ ಗಿಡಗಳಿಗೆ ನೀರು ಬಿಡೋದಾಗ ಬೆಳಕೆ ಹರಿದೋಗಿತ್ತು, ಫುಲ್ ಬೆಳಕು ಬಂದುಬಿಟ್ಟಿತ್ತು. ಎಲ್ಲ ಗಿಡಕ್ಕೆ ನೀರು ಬಿಟ್ಟು ರಂಗೋಲಿ ಹಾಕಷ್ಟು ಒಳಗೆ ಎಲ್ಲ ಬೆಳಕಾಗಿಬಿಟ್ಟಿತ್ತು. ನೋಡಿ ಆಗಲೇ ಸೂರ್ಯ ಹುಟ್ಟಿದ್ದಾನೆ. ಮನೆ ಮುಂದೆ ಅಷ್ಟೆಲ್ಲ ಜಾಗ ಇಟ್ಕೊಂಡು ನಮ್ಮ ಮನೆಯವರು ಇಲ್ಲೇ ಗಾಡಿ ರಂಗೋಲಿ ಹಾಕಲ್ಲೇ ನಿಂದ್ರಿಸ್ತಾರೆ. ಅದು ರಂಗೋಲಿ ಹಾಕೋಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಅದು ಬೈಕಲ್ಲಿ ನಿಂದ್ರಿಸೋದಕ್ಕೆ. ನೋಡಿ ಅಷ್ಟೆಲ್ಲ ಜಾಗ ಐತಿ, ಅಲ್ಲಿ ನಿಂದ್ರಿಸಲ್ಲ ಇವರು ಹಂಗೆ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ನಾನು ಒಳಗೆ ಬಂದು ಎಲ್ಲ ಕಸ ಅಂದು ಕಲ್ಲೊರೆಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರ ಸಾಮಾನು ತೊಳ್ಕೊಂಡಿದ್ದೀನಿ. ಆಮೇಲೆ ಇವು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು, ಪೂಜೆ ಮಾಡೋಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇವು ಬೆಲ್ಲ ಮಾಡೋಕ್ಕಂತಂದು ನಮ್ಮ ಮನೆಯವರು ಎಲ್ಲ ಹೆಚ್ಚು ತಗೊಂಡು ಕೊಟ್ಟಿದ್ದಾರೆ. ನಾನು ಮಾಡಬೇಕು ಅನ್ನೋಷ್ಟರಲ್ಲಿ ಅವರೇ ನಾನು ಜಲ್ದಿ ಜಳಕ ಮಾಡ್ತೀನಿ ಅಂತಂದು ಕೂತಿದ್ದಾರೆ. ಆಯಿತು ಮಾಡಪ್ಪ ಅಂತಂದು ಕೊಟ್ಟಿದ್ದೀನಿ ನಾನು. ಆದರೆ ನನ್ನ ಮಗ ಒಟ್ಟು ನನ್ನ ಹತ್ರ ಇರಲಿಲ್ಲ, ಅವನು ಅವ್ರ ಅಪ್ಪಾಜಿ ಕಡೆ ಹೋಗಿ ಕುಂತಿದ್ದಾನೆ. ಪಾಪ ಹೆಚ್ಚಕ್ಕೆ ಬರಲಿಲ್ಲ. ಆಮೇಲೆ ಕೊಟ್ಬಿಟ್ರೆ ನನಗೆ ಬಂದುಬಿಟ್ಟ, ಹಾಳಾಕತ್ತಿದ್ದ. ನೋಡಿ ಈ ಥರ ಎಲ್ಲ ಥರ ಹಣ್ಣುಗಳು ಹಾಕಿ ನಾವು ಬೇವು ಬೆಲ್ಲ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ನೋಡಿ ಚಿಕ್ಕದಾಗಿ ಎಲ್ಲ ಹೆಚ್ಚಿಕೊಡ್ತಿದ್ದಾರೆ. ಆಮೇಲೆ ಅದು ಬೇವು ಬೆಲ್ಲ ಹೇಳಿದ್ದೀನಲ್ಲ, ನಾನು ಮಾವಿನಕಾಯಿ ಮರ್ತುಬಿಟ್ಟಿವಿ. ಮೇನ್ ಇಂಗ್ರೀಡಿಯೆಂಟ್ ಮಾವಿನಕಾಯಿ ಅಲ್ಲ. ನಾನು ಮತ್ತೆ ಹೋಗಿ ಮಾವಿನಕಾಯಿ 2 ಮಾವಿನಕಾಯಿ ತೊಗೊಂಬಂದಿದ್ದೀನಿ. ಅದನ್ನು ಹೆಚ್ಚಿಟ್ಟಿದ್ದಾರೆ. ನೋಡಿ ಈ ಥರ ಹೆಚ್ಚಿಟ್ಟಿದ್ದಾರೆ. ನನ್ನ ಮಗಳು ಮಾವಿನಕಾಯಿ ತಿಂತೀನಿ ಅಂತ ಅಂದಿದ್ದಾಳೆ. ತಿನ್ನಿ ಹೆಂಗಿರ್ತೀನಿ ನೋಡೋಣ. ತಿಂದು ಹುಳಿ ಆಗಿಬಿಟ್ಟಿದೆ ಅದು. ಪಾಪ ಕಣ್ಣು ಮುಚ್ಚಕ್ಕೆ ನೋಡ್ರಿ, ಇಲ್ಲ ಸೂಪರ್ ಐತೆ ಅಂತ ಹೇಳ್ತಾಳೆ ಪಾಪ. ಈ ಥರ ಮಾವಿನಕಾಯಿ ಎರ್ಜಿದ್ದೀವಿ. ಈಗ ಅಷ್ಟು ಫ್ರೂಟ್ಸ್ಗಳನ್ನು ಒಂದದರಲ್ಲಿ ಮಿಕ್ಸ್ ಮಾಡಬೇಕು. ಇವೆಲ್ಲ ಬಾದಾಮಿ, ಗೋಡಂಬಿ, ಆಮೇಲೆ ಕಸಕಸಿ, ಕಲ್ಸಕ್ರಿ ಅಷ್ಟು ಹಾಕಿದ್ದಾರೆ. ಅಂತಾರೆ ಅದಕ್ಕೆ ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡು ಬಂದಿದ್ದೀನಿ. ದ್ರಾಕ್ಷಿ ಸಣ್ಣಾಗಿ ಹೆಚ್ಚಿ ಕೊಟ್ಟಿದ್ದಾರೆ. ಅಷ್ಟು ಫ್ರೂಟ್ಸ್ ಎಲ್ಲ ಹಾಕ್ತಿದ್ದಾರೆ. ಇನ್ನು ದಾಳಂಬ್ರಿ ಎಲ್ಲ ಮಿಸ್ ಆಗಿದ್ದಾವೆ, ಆದರೂ ಚೆನ್ನಾಗಾಗಿತ್ತು ರೀ. ಬೆಲ್ಲ ಸ್ವಲ್ಪ ಚೂರು ಕಡಿಮೆ ಆಗಿದೆ, ಆದರೆ ಇಷ್ಟೇ ಬೇಕು ನಮಗೆ. ಯಾಕಂದ್ರೆ ದೇವರಿಗೆ ಎಡೆ ಇಟ್ಟಿಂದ ನಾವು ಟೇಸ್ಟ್ ಮಾಡಿದ್ವಿ, ಗೊತ್ತಿಲ್ಲಲ್ಲ. ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಪುಡಿ ತೊಗೊಂಡು ಹೋಗ್ತಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ತಣ್ಣಗಿರ್ಬೇಕಲ್ಲ, ಹೊಟ್ಟೆ ತಣ್ಣಗಿರ್ಬೇಕಂತಂದು ಐಸ್ ಕ್ಯೂಬ್ಸ್ನ ಹಾಕಿದ್ದಾರೆ. ತಂಪು ಸಂಬಂಧ, ಈಗ ಬೇಸಿಗೆ ಅಲ್ರಿ, ಹಂಗಾಗಿ ಹಿಂಗತೆ ಮಾಡ್ತಾಯಿದ್ವಿ. ನೀವು ಹೇಗೆ ಮಾಡ್ತೀರಾ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಮಾಡಿದ್ದಾರೆ ನಮ್ಮ ಮನೆಯವರು. ಆದರೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಯಾಕೋ ನಮ್ಮ ಮನೆಯವರಿಗೆ ಮಾಡಬೇಕಂತ ಅನಿಸಿದೆ. ಆ್ಯಕ್ಚುಲಿ ಮಾಡಲ್ಲ ಅವರು, ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ. ನನಗೊಂದು ಸ್ವಲ್ಪ ಕೆಲಸ ತಪ್ಪೆ ಅಂದ್ಕೊಂಡು ಖುಷಿ ಆಯಿತು ನನಗೆ. ನಾನು ಪೂಜೆ ಮಾಡಬೇಕು, ಹೋಳಿಗೆ ಮಾಡಬೇಕು, ಬೆಳಗ್ಗೆ ಹೋಳಿಗೆ ಆಗಲ್ಲಲ್ಲ ಅಂತಂದು ನಾನು ಎಡಿಗೆ ಪ್ರಸಾದ ಬೇರೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇವು ಬೆಲ್ಲ ಇಟ್ಟು ನಮಸ್ಕಾರ ಮಾಡಿದ್ದೀನಿ, ಪೂಜೆ ಮುಗಿಸಿದ್ದೀನಿ. ಈಗ 11-12 ಗಂಟೆಗೆ ಹಂಗೆ ಹೋಳಿಗೆ ಆಗ್ತವೆ, ಅವಾಗ ಎಡೆ ಇಟ್ಟು ಪೂಜೆ ಮುಗಿಸ್ತೀನಿ. ಮತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆಮೇಲೆ ನಾನು ಏನಾಗಿತ್ತಂದ್ರೆ ನಮ್ಮ ಮೇದ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಿದ್ರೆ ತಾನೂ ಬಂದು ಪೂಜೆ ಮಾಡಿಲ್ಲ, ಅದೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡಿ ಕಾಮೆಂಟ್ ಮಾಡಿ.
ಏನು ತೆಗೆದುಬಿಟ್ಟಿದ್ದೀನೋ ಏನೋ ಈ ಥರ ಬಂದುಬಿಟ್ಟಿದೆ. ನನ್ನ ಮಗು ನಿಂತ್ಕೊಂಡಿದ್ದೆ, ಇಲ್ಲಿ ನೋಡಿ ನನ್ನ ಮಗಳು ಐಸ್ ಕ್ಯೂಬ್ಸ್ ತಿನ್ನೋಕೆ ಕುಂತಿದ್ದಾಳೆ. ಆಮೇಲೆ ನಾನು ದೇವರಿಗೆ ಎಡೆ ಸಂಬಂಧ ದೇವ್ರ ಮನೇಲೇ ಇಟ್ಬಿಟ್ಟಿದ್ದೀನಿ ಗುಂಡಿನ, ಆದರೂ ಒಂದು ಸ್ವಲ್ಪ ತೆಗೆದು ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ ಪ್ರಸಾದಕ್ಕಂತಂದು. ನಮ್ಮ ಮನೆಯವ್ರು ಇನ್ನೊಂದು ಸ್ವಲ್ಪ ಹಾಕಬೇಕು ಬೇವು ಅಂತಂದು ತೊಗೊಂಬಂದು ಬೇವು ಮೇಲೆ ಚೆಲ್ಲಿದ್ದಾರೆ. ಆಮೇಲೆ ನಾನು ಬೇವನ್ನ ಎಲ್ಲರಿಗೂ ಕೊಡ್ತಾಯಿದ್ದೀನಿ. ಟೇಸ್ಟ್ ಹೆಂಗಿದೆ ಹೇಳ್ರಿ ಅಂತಂದು ಕೊಟ್ಟಿದ್ದೀನಿ, ಯಾಕಂದರೆ ಅವರೇ ಮಾಡಿದ್ದು. ಏನಂದರೆ 2-3 ಕೈ ನಾನು ಹೂವು ಹಾಕಿದ್ದೀನಿ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನನ್ನ ಮಗಳಂತೂ ಒಟ್ಟು ತಿನ್ನಲೇ ಇಲ್ಲ. ಅವ್ಳಿಗೆ ಹೆಂಗನ ಮಾಡಿ ತಿನ್ನಿಸ್ಬೇಕಂತ ನೋಡಿದ್ರು, ಆದರೆ ಅವಳು ತಿನ್ನಲಿಲ್ಲ. ನನ್ನ ಮಗನು ಪಾಪ ಅವಾಗೇ ನಿದ್ದೆ ಮಕ್ಕೊಂಡೆ ಎದ್ದಿದ್ದೆ ನಾನು, ಪಾಪ ನಿದ್ದೆ ಅದನ್ನು ಹಂಗೆ ತಿಂದಿದ್ದಾನೆ. ಆಮೇಲೆ ನನ್ನ ಮಗಳಿಗೆ ನಾನೇ ತಿನ್ನಿಸಿದೆ, 1 ಸ್ಪೂನ್ ತಿಂದಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.